ಸರ್ ಬಟ್ ಈಗ ಹೆಜ್ಬುಲ್ಲಾ ಎಂಟ್ರಿ ಆಗಿದೆ ಆಲ್ರೆಡಿ, ಆಮೇಲೆ ಈಗ ಹೌತಿಗಳು ಎಂಟ್ರಿ ಆಗಿದೆ ಸರ್. ಹಾಗಾಗಿನೇ ಈಗ ಇವರು ಹಾರ್ಮುಜ್ ಮೇಲೆ ಕಂಟ್ರೋಲ್ ತೆಗೆದುಕೊಳ್ತಾರೆ ಟ್ರಂಪು. ಅವ್ರೇನು ಮಾಡ್ತಾರೆ, ಹೌತಿಗಳು ಈ ಸೂಯೆಜ್ ಕಾಲುವೆ ಇದೆಯಲ್ಲ ಸರ್, ಅಲ್ಲಿ ಕಣ್ಣು ಹಾಕಿದ್ದಾರೆ, ಅದನ್ನ ಬಂದ್ ಮಾಡ್ಬಿಡ್ತೀವಿ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ಇದು ಎಫೆಕ್ಟ್ ಆಗ್ಬೋದು ಅಂತ ಜಗತ್ತಿಗೆ? ಖಂಡಿತ ಮೊದಲಿಂದ ಇದ್ದೇ ಇತ್ತು ಅಲ್ಲಿ. ಬರೀ ಹೂತಿಗಳೇ ಅಲ್ಲ, ಈ ಸೊಮಾಲಿಯಾ ಹಡಗುಗಳರು ಅದೊಂದು ಬಹಳ ವೆರಿ ಡೇಂಜರಸ್ ಇದು. ಯಾವಾಗ ಮೆಡಿಟೇರಿಯನ್ ಸಮುದ್ರದಿಂದ ಸೂಯೆಸ್ ಕೆನಾಲ್ ನಿಂದ ಕೆಂಪು ಸಮುದ್ರದಿಂದ ಗಲ್ಫ್ ಆಫ್ ಏಡನ್, ಆಮೇಲೆ ಇಂಡಿಯನ್ ಓಷನ್ ಗೆ ಬಂದು ಸೇರೋವರೆಗೂ ಯಾವ ಒಂದು ಸುರಕ್ಷತೆನೂ ಅವ್ರಿಗೆ ಇರಲಿಲ್ಲ. ಇಲ್ಲಿವರೆಗೂ ಸ್ವಲ್ಪ ತಣ್ಣಗಿತ್ತು. ಈಗ ಅವರು ಶುರು ಮಾಡ್ಕೊಂಡು ಅಂದ್ರೆ ಇಸ್ ಕಂಪ್ಲೀಟ್ಲಿ ದಟ್ ಕಾರಿಡಾರ್ ಇಸ್ ಕ್ಲೋಸ್. ಈಗ ಆಫ್ರಿಕಾದ ಗುಡ್ ಹೋಪ್ ಭೂಶಿರವನ್ನ ಸುತ್ಕೊಂಡು ಬರಬೇಕು. ಅದು 7-8 ದಿವಸ ಜಾಸ್ತಿ ಆಗುತ್ತೆ. ಮತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತೆ, LPG ಏನೇನು. ಇದನ್ನ ನಾವು ಭಾರತ ಒಂದು ಆಲ್ಟರ್ನೇಟ್ ಸೋರ್ಸ್ ನಾವು ಈಗಾಗಲೇ ಹುಡುಕಿದೀವಿ. ಈಗ 6 ತಿಂಗಳ ಹಿಂದೆ ಒಂದು ಟ್ರಯಲ್ ರನ್ ನಡೀತು. ರಷ್ಯಾದ ಒಂದು ವ್ಲಾಡಿವೋಸ್ಟಾಕ್ ಅನ್ನೋ ಬಂದರದಿಂದ ಚೆನ್ನೈಗೆ 7 ದಿವಸ ತಗೊಳುತ್ತೆ. ಯಾವ ತಂಟೆನೂ ಇಲ್ಲ, ಯಾವ ತಕರಾರು ಇಲ್ಲ, ಯಾರು ಕ್ಷಿಪಣಿಗಳನ್ನ ಪ್ರಯೋಗಿಸಿದಿಲ್ಲ, ಆರಾಮಾಗಿ ಬರ್ತಾ ಇದೆ. ಈಗಾಗಲೇ ಇದು ಪ್ರಾಯೋಗಿಕವಾಗಿ ಎಲ್ಲ ಇದನ್ನು ವ್ಯವಸ್ಥೆ ಮಾಡಿಕೊಂಡು ಈಗ ರಷ್ಯಾದಿಂದ ನಾವು ಚೆನ್ನೈವರೆಗೂ ಅಥವಾ ವಿಶಾಖಪಟ್ಟಣಂವರೆಗೂ ಯಾವ ತಂಟೆ ತಕರಾರು ಮಾಡ್ತಾ ಇದ್ದೀವಿ. ಅಲ್ಲ ಬಟ್ ಈಗ ರಷ್ಯಾ ಮೇಲೂ ಇದು ಮಾಡ್ತಿದ್ದಾರೆ ಸರ್. ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ತೆಗೆದುಕೊಳ್ತಾ ಇದ್ವಿ, ಅದಕ್ಕೂ ಕೂಡ 1 ತಿಂಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗ ಇರಾನಲ್ಲಿ ಯುದ್ಧ ನಡೀತಾ ಇದೆ, ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾಗಿ ಆಲ್ಟರ್ನೇಟಿವ್ ನಮಗೆ ಗಲ್ಫ್ ಕಂಟ್ರಿಗಳೇ ನಾವು ಅವಲಂಬನೆ ಮಾಡ್ಕೊಂಡಿದ್ದೀವಿ. ನಮ್ಮ ಪರಿಸ್ಥಿತಿ ಮುಂದೆ ಏನು ಸರ್? 5-6 ತಿಂಗಳು ಅಷ್ಟೇ ನಮ್ಮಲ್ಲಿ ಸ್ಟಾಕ್ ಇದೆ. ಇವ್ನು ಟ್ರಂಪ್ ಏನು ಬಾಯ್ ಬಡ್ಕೊಂಡ್ರು ನಾವು ಕ್ಯಾರಿ ಅನ್ಲಿಲ್ಲ. ರಷ್ಯಾದಿಂದ ಬರ್ತಾನೆ ಇದೆ ಆಯಿಲ್. ಓಕೆ, ಸೊ ಈಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಈ ಟ್ರಂಪ್ ಉಳಿತಾನೋ ಇಲ್ವಾ ನವೆಂಬರ್ ವರ್ಗು ಅನ್ನೋದೇ ಒಂದು ಅನುಮಾನಾಸ್ಪದ ಸಂಗತಿ. ಇಂಪೀಚ್ಮೆಂಟ್ ಆಗೋದಂತೂ ನನ್ನ ಪ್ರಕಾರ ಖಂಡಿತ ಆಗ್ತಾನೆ. ಯಾಕಂದ್ರೆ ಈಗಾಗಲೇ ಇಡೀ ಅಮೆರಿಕಾನೇ ಒತ್ತು ಈತಾ ಇದೆಯೋ ನೋಡಿ. ಈ ನೋ ಕಿಂಗ್ಸ್ ಶುರುವಾಗಿದ್ದು ಜೂನ್ 2025 ಅಲ್ಲಿ. ಬಟ್ ಈಗ ಟ್ರಾಕ್ಷನ್ ಸಿಕ್ಕಿರೋದವರಿಗೆ ಈಗ 2-3 ದಿವಸದಿಂದ. ಇನ್ನು ಮೇಲೆ ಅವರು ಅಮೆರಿಕನ್ಸ್ ಸುಮ್ಮನೆ ಇರೋದು. ಯಾಕಂದ್ರೆ ಯಾರ್ದೋ ಯುದ್ಧ, ಇವ್ರ ಯಾಕೆ ಗ್ಯಾಲನ್ನಿಗೆ $5-6 ಕೊಡ್ಬೇಕು? ಆಹಾರ ಸಾಮಗ್ರಿಗಳು ಅವ್ರಿಗೆ ಸಿಗ್ತಾ ಇಲ್ಲ. ಆಮೇಲೆ ಹೂಸ್ ವಾರ್ ಇಟ್ ಈಸ್ ಅಂತೇಳಿ ಈಗ ನೋಡಿ, ವಿಯೆಟ್ನಾಂನಲ್ಲೂ ಇವರು ಸಿಕ್ಕಾಕೊಂಡಾಗ ಹಲವಾರು ತರದ ವಿರೋಧ ಬಂತು. ಈ ಅಮೆರಿಕಾದಲ್ಲಿ ಹಿಪ್ಪಿ ಕಲ್ಚರೇ ಶುರುವಾಗಿದ್ದ ಅವಾಗ. ಯಾಕಂದ್ರೆ ಯಾರ ಯುದ್ಧ ಇದು, ನಮ್ಮ ಸೈನಿಕರು ಯಾಕೆ ಸಾಯ್ತಿದ್ದಾರೆ ಅನ್ನೋ ಒಂದು ಬಹಳ ದೊಡ್ಡ ಪ್ರತಿಭಟನೆ ನಡೀತು. ಮುಂದೆ ಅಮೆರಿಕದಲ್ಲೂ ಇದೇ ತರ ಪ್ರತಿಭಟನೆ ನಡೆದು ಟ್ರಂಪ್ನಂತೂ ಹೇಳಕ್ ಬಿಡಲ್ಲ. ಸುದರ್ಶನ್ ಸರ್, ಈಗ ಏನಂತ ಹೇಳಿದ್ರೆ ನ್ಯೂಕ್ಲಿಯರ್ ಅವರು ಹೊಂದಿದ್ದಾರೆ, ಅಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಆ ಒಂದು ಆತಂಕ ಇತ್ತು, ಅದಕ್ಕಾಗಿ ಅವ್ರನ್ನ ಟಾರ್ಗೆಟ್ ಮಾಡಿದ್ವಿ ಅಂತ ಒಂದು ಕಡೆ ವಿಶ್ಲೇಷಣೆ ಆಗ್ತಿರೋದು. ಅದೇ ರೀತಿ ನಾರ್ತ್ ಕೊರಿಯಾ ಕಿಮ್ ಜಾಂಗ್ ಉನ್ ಹತ್ರನೂ ಇದೆ ಅಲ್ವಾ, ಅಣುಬಾಂಬ್ ಇದೆ ಅಂತ ಓಪನ್ ಆಗಿ ಹೇಳ್ತಾರೆ ಅವರು. ಅಲ್ಲಾಕೆ ಟಾರ್ಗೆಟ್ ಮಾಡ್ತಿಲ್ಲ, ಅದ್ರ ಮೇಲೆ ಯಾಕೆ ದಾಳಿ ಮಾಡ್ತಿಲ್ಲ ಅಂತ ಅಮೆರಿಕ? ಈಗ ನೋಡಿ, ಸ್ವಲ್ಪ ಇತಿಹಾಸದಲ್ಲಿ ಹಿಂದೆ ಹೋದ್ರೆ ಈ ಇರಾನಿನ ನ್ಯೂಕ್ಲಿಯರ್ ಬಾಂಬ್ ಎನ್ನುವ ಪೆಡಂಭೂತವನ್ನ ಹುಟ್ಟಿಸಿದ್ದೇ ಅಮೆರಿಕ. ಈಗ ಯಾವಾಗ 2ನೇ ವಿಶ್ವ ಯುದ್ಧದಲ್ಲಿ ಜಪಾನಿನ ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬ್ ಹಾಕಿದ್ರು, ಅವಾಗ ಇಡೀ ಜಗತ್ತೇ ಬೆಚ್ಚಿ ಬೆರಗು. ಏನಿದು, ಇಂಥ ಒಂದು ಕ್ರೌರ್ಯ ಕೃತ್ಯ ನಡೆದೋಯ್ತಲ್ಲ ಅಂತೇಳಿ ಅಣು ಅಂದ್ರೆ ಜಗತ್ತು ಹೆದರ್ಕೊಳಕ್ ಶುರು ಮಾಡೋದು. ಆವಾಗಿನ ಪ್ರೆಸಿಡೆಂಟ್ ಐಸನ್ ಹೋವರ್ 50ನೇ ದಶಕದಲ್ಲಿ ಏನ್ ಮಾಡ್ದ, ಒಂದು ಆಲೋಚನೆ ಬಂತು. ಇದು ನೋಡಿ, ಅಣುಶಕ್ತಿಯನ್ನ ನಾವು ವಿದ್ಯುತ್ ಶಕ್ತಿ ಉತ್ಪಾದಿಸಕ್ಕೆ ಯೂಸ್ ಮಾಡ್ಕೋಬಹುದು, ನ್ಯೂಕ್ಲಿಯರ್ ಮೆಡಿಸಿನ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು. ಅದರಿಂದ ಜನಗಳಿಗೆ ಈ ಅಣುಶಕ್ತಿಯ ಬಗ್ಗೆ ಒಂದು ಭಯ ಏನಿದೆ, ಆ ವಿವಿಧತೆ ಏನಿದೆ, ಅದನ್ನ ಹೋಗ್ಲಾಡ್ಸಕ್ಕೆ ಅಂತ ಒಂದು ಪ್ರಯೋಗ ಮಾಡಿ, ಆಟಮ್ ಫಾರ್ ಪೀಸ್ ಅಂತ, ಅಂದ್ರೆ ಶಾಂತಿಗಾಗಿ ಅಣು ಶಕ್ತಿ ಅಂತ ಹೇಳಿ 9 ದೇಶಗಳನ್ನ ಸೆಲೆಕ್ಟ್ ಮಾಡಿದ್ರು. ಸೊಮಾಲಿಯಾ, ಲಿಬಿಯಾ, ಲೆಬನಾನ್, ಇರಾಕ್, ಇರಾನ್, ಇನ್ಕ್ಲೂಡಿಂಗ್ ಇರಾನ್ 9 ದೇಶಗಳಿಗೆ ಒಂದು ಕಿಟ್ ಕೊಟ್ಟು, ಅಂದ್ರೆ ಸಿಂಬಾಲಿಕ್ ಒಂದು 5 ಮೆಗಾವಾಟ್ ಒಂದು ಸೆಂಟ್ರಿಫ್ಯೂಜ್, ಒಂದಿಷ್ಟು ಎನ್ರಿಚ್ ಯುರೇನಿಯಂ,
ಕೊಟ್ಬಿಟ್ಟು ಯು ಪ್ಲೀಸ್ ಎಕ್ಸ್ಪೆರಿಮೆಂಟ್ ಆನ್ ದಿಸ್ ಅಂಡ್ ಯೂಸ್ ದಿ ಅಟಮಿಕ್ ಪವರ್ ಫಾರ್ ಪೀಸ್ಫುಲ್ ಪರ್ಪಸ್ ಕೊಟ್ರು. ಐಸನ್ಹೋವರ್ ಹೋದ್ಮೇಲೆ ನೆಕ್ಸ್ಟ್ ಪ್ರೆಸಿಡೆಂಟ್ ಬಂದಾಗ ಅವರು ಚಕಿತರಾದ್ರು. ಅಯ್ಯೋ, ಇಂಥದ್ದು ಒಂದು ಪ್ರಯೋಗ, ಅದು ಎಂತೆಂಥ ದೇಶಗಳಿಗೆ ಕೊಟ್ಟಿದ್ರಿ, ಒಂದು ರಿಪೋರ್ಟ್ ತಗೊಂಡ್ ಬನ್ನಿ ಅಂದಾಗ ಈ 9 ದೇಶಗಳು ಇನ್ಕ್ಲೂಡಿಂಗ್ ಇರಾನ್, ದೇ ವರ್ ಬ್ಯುಸಿ ಮೇಕಿಂಗ್ ನ್ಯೂಕ್ಲಿಯರ್ ಬಾಂಬ್. ಆವಾಗ ಗೊತ್ತಾಯ್ತು ಇದು ಬಹಳ ದೊಡ್ಡ ದುರಂತ ಆಗುತ್ತೆ ಅಂತೇಳಿ ಒಬ್ಬೊಬ್ಬರ ಬರ್ತಾರೆ ಕಿತ್ಕೊಳ್ಳಕ್ ಶುರು ಮಾಡಿದ್ರು. ಆದ್ರೆ ಆವಾಗ ಶಾ ಆಫ್ ಇರಾನ್ ಈ ರೆಫ್ಯೂಸ್ ಟು ಗಿವ್. ನೋ ವಿ ಆರ್ ಎಕ್ಸ್ಪೆರಿಮೆಂಟ್